ಕಲಾಭಿಮಾನಿಗಳೇ ನಾಟಕ ಒಬ್ಬ ಹರ್ಷಾಲ ಜಾತ್ರೆಗೆ ಧೂಳು ಎಬ್ಬಿಸಾಳ. ಇದೇ ನಿಮ್ಮ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಇದೇ ನಿಮ್ಮ ಬೆಸ್ಟ್ ಐತ್ರಿ. ಆಕ್ಚುಲಿ ನಾ ನಾಟಕ ನೋಡಕ್ ಬಂದಿರ್ಲಿಲ್ಲ, ಜಸ್ಟ್ ನಮ್ಮ ಸರ್ ಜೊತೆ ಬಂದಿದ್ದೆ ನಾನು. ಬಟ್ ಫಸ್ಟ್ ಟೈಮ್ ನನ್ನ ಲೈಫ್ ನಾನು ನಾಟಕ ನೋಡಿದ್ರಿ. ಬಟ್ ಒನ್ ಆಫ್ ದ ಅಲ್ಟಿಮೇಟ್ ವಿತ್ ದಿ ಬೆಸ್ಟ್ ಸೀನ್ಸ್ ಅಂಡ್ ಆಕ್ಟಿಂಗ್. ಕಾಮಿಡಿ ಇತ್ತು, ಲೈಫ್ ಲೆಸನ್ ಇತ್ತು, ಒಂದ್ ದೇಶ ಬಗ್ಗೆ ಭಕ್ತಿನೂ ಇತ್ತು. ಎಲ್ಲಾನು ಹತ್ರ ನೋಡುವಂದು ಅನ್ಸುವಂದು ನಾವು ಅದನ್ನ ನಿಲ್ಲಿಸ್ಕೋಬೇಕು ಲೈಫ್ದಾಗ. ಅದನ್ನ ನಾವು ನಾ ಅದನ್ನ ಫೀಲ್ ಮಾಡಿದೀನಿ. ಚಂದಾಗ ತೋರಿಸು ಹೇಗ ಸರ್ ನಾಟಕ ಸರ್ ಹೇಗ ಸರ ಸರ ಚೆನ್ನಾಗಿದ್ರ ಸರ ಚೆನ್ನಾಗಿದೆ ನಾಟಕ ಹೇಗಿದ್ದೀರ ಬೇಕಾರ ಚೆನ್ನಾಗಿದ್ರ ಹೋಗ್ಯಾರ ಸರ್ ಚೆನ್ನಾಗಿದ್ರ ನಾಟಕ ಒಂದ್ ನಂಬರ್ ಐತಿ. ಫ್ಯಾಮಿಲಿ ಎಲ್ಲ ತಂದೆ ತಾಯಿ ಮಕ್ಕಳು ಮರಿ ಎಲ್ಲರೂ ಬಂದು ನೋಡ್ಬೋದು. ಚಲೋ ಮಾಡ್ಯಾರ ಮಗ ಪಾಠ ಮೆಸ್ ಕಳ್ಸ್ಯಾನ ಬುದ್ಧಿ ತಾಯಿ ಋಣ ಹೇಗೆ ತೀರ್ಸ್ಬೇಕಂತೇಳಿ ಈ ನಾಟಕ ಮುಖಾಂತರ ನಾವು ಕಲಿಬೇಕಾಗಿದ್ದು. ಕತೆ ತುಂಬಾ ಅದ್ಭುತ ಐತಿ, ಚೆನ್ನಾಗಿದೆ. ಚೆನ್ನಾಗೈತಿ ನಾಟಕ ಭಾರಿ ಐತಿ. ಬಸವನ ಬಿಜಾಪುರ ಜಿಲ್ಲಾ ಮನಗಂಡ ಅದ. ಫ್ಯಾಮಿಲಿ ಕೂತು ನೋಡುವಂತ ಸೂಪರ್ ನಾಟಕ. ಮೇಜರ್ ಸೂರ್ಯ ದಂಪತಿಗಳ ಆಕ್ಟಿಂಗ್ ಸೂಪರ್ ಅಂಡ್ ಮಾಬ್ಲೆಸ್. ಚಲೋ ಐತಿ ನಾಟಕ. ಚೆನ್ನಾಗಿತ್ತಣ್ಣ, ಒಳ್ಳೆ ನಾಟಕ, ಸೂಪರ್ ಒಳ್ಳೆ ನಾಟಕ ರೀ. ಎಲ್ಲಾ ಕುಟುಂಬ ಸಮೇತ ಬಂದು ಈ ನಾಟಕ ನೋಡ್ರಿ. ಬನಶಂಕರಿ ಜಾತ್ರೆ ಹಾಕಿದಾರ, 30ಕ್ಕೂ ಅಧಿಕ ಕಲಾವಿದರು ಅದಾರ. ಎಲ್ಲರೂ ಬಂದು ಇದಕ್ಕೆ ಸಂಪೂರ್ಣ ಸಪೋರ್ಟ್ ಕೊಟ್ಟು ಇವು ಮುಂದ ಒಳ್ಳೆ ಒಳ್ಳೆ ಒಂದು ಕಥೆಗಳನ್ನ ಮತ್ತೆ ನಾವು ನೋಡುವಂತ ಆಗುವಂತ ಅವ್ರಿಗೆ ಒಂದು ಶಕ್ತಿ ಕೊಡ್ರ ಅಂತ ಹೇಳ್ತೇನೆ. ಕಲಾವಿದರು ಬೆಳೆಯಲಿ ಅನ್ನೋ ಉದ್ದೇಶ ಕುಟುಂಬದಲ್ಲೇ ನೋಡುವಂತ ಕಥೆ. ಒಳ್ಳೆ ನಾಟಕ, ಒಳ್ಳೆ ಸರ, ತುಂಬಾ ಒಂದು ಮಾತೃಭೂಮಿ ಬಗ್ಗೆ, ಒಂದು ಇನ್ನೊಂದು ದೇಶ ಪ್ರೇಮ ಸಾರುವಂತ ಒಳ್ಳೆಯ ಸಂದೇಶವನ್ನು ಕೊಡುವಂತ ಸೂಪರ್ ಹಿಟ್ ನಾಟಕ. ಎಲ್ಲರೂ ಬಂದು ಸಹಕರಿಸಿ. ಸರ್ ನಮಸ್ತೆ ಸರ್. ನಿಮ್ಮ ನಾಟಕ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡ್ತೇವೆ ಸರ್. ಹಾ ಸರ್, ಒಳ್ಳೆ ನಮಗೂ ಇಷ್ಟ ಅನ್ಸಿದ್ದಿಲ್ರಿ, ಇಷ್ಟ ಜನರ ಒಪಿನಿಯನ್ ಇದಕ್ಕೆ ಬರುತ್ತಂತೇಳಿ ಒಳ್ಳೆ ಒಪಿನಿಯನ್ ಐತಿ ಸರ್. ನಮ್ಗೊಂದ್ ಖುಷಿ ಏನಪ್ಪಾ ಅಂದ್ರೆ ಸಾಕಷ್ಟು ಖರ್ಚು ಮಾಡ್ಯಾರ ಮಾಲಕರು. ಅದಕ್ಕೊಂದು ಈ ಖರ್ಚು ಏನಾರ ಆಗಿ ತೆಗಿಬಹುದ್ರಿ, ಬಟ್ ಒಂದು ಒಳ್ಳೆ ಒಪಿನಿಯನ್ ಬೆಳೆಸೋದು ಬಾದಾಮಿ ಜಾತ್ರೆ ಬಹಳ ಕಷ್ಟವಾದ ಕೆಲಸ ಐತ್ರಿ. ಅದು ಒಂದು ಮಾಡೈತೆ ಅನ್ನೋದು ನನಗೊಂದು ಬಹಳ ಖುಷಿ ರೀ. ಯಾಕಂದ್ರ ಕತಿ ಕೂಡ ಅಷ್ಟು ಪ್ರಾಮುಖ್ಯವಾಗಿ ಬರ್ತಾರ್ರಿ. ನಮ್ಮ ಕನಸುಗಾರ ಕವಿ ರಮೇಶ್ ಬೆಡಗೇರ್ ಅವರು ಬಹಳ ಸುಂದರವಾಗಿ ಕತಿ ಬರ್ದಾರಿ. ಕಲಾವಿದರು ಕೂಡ ಅಷ್ಟ
ಅಷ್ಟೇ ರೀ. ಅವ್ರು ಬಹಳ ತೊಂದರೆ ತಗೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಅವರು ಒಂದು ಕಲಾ ಪ್ರದರ್ಶನ ಮಾಡಿದ್ದಕ್ಕೂ ಎಲ್ಲ ಜನರ ರೆಸ್ಪಾನ್ಸ್ ಒಂದು ಪ್ರೀತಿ ಸಿಗಾಕತ್ತಲ್ರಿ. ಅದಕ್ಕಿಂತ ಹೆಚ್ಚು ಯಾವುದೂ ಇಲ್ಲ ಸರ್. ಇನ್ನೂ ಹೆಚ್ಚಾಗಿ ಜನ ಮಹಿಳೆಯರು ಬರ್ಬೇಕು ಸರ್, ವಿಶೇಷವಾಗಿ. ಯಾಕಂದ್ರೆ ಮಹಿಳೆಯರು ನೋಡುವಂತ ಒಂದು ಸೆಂಟಿಮೆಂಟ್ ಸ್ಟೋರಿ ಐತಿ ಸರ್. ಹೆಚ್ಚಾಗಿ ಮಹಿಳೆಯರು ಬಂದು ಈ ಒಂದು ನಾಟಕ ನೋಡ್ಲಿ ಅಂತೇಳಿ ನನ್ನ ಆಸೆ ಐತಿ ಸರ್. ಎಲ್ಲರೂ ಮಿಸ್ ಮಾಡ್ಕೋಬೇಡ್ರಿ, ಬರ್ರಿ ಬಾದಾಮಿ ಜಾತ್ರೆಗೆ. ಹುಬ್ಬ ಅರ್ಶಾಳ ಜಾತ್ರೆ ಧೂಳು ಎಬ್ಸಳ ಸುಂದರ ಸಾಮಾಜಿಕ ನಾಟಕ ನೋಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ರಂಗಭೂಮಿ. ಧನ್ಯವಾದ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಅನಜ್.